ದಿನ ಪಂಚಾಂಗ ಶ್ರವಣ ಮಾಡಿದರೆ ಪಾಪ ಹಾನಿ ಮತ್ತು ಪುಣ್ಯ ವೃದ್ಧಿಯಾಗುತ್ತದೆ. ಇವತ್ತಿನ ಪಂಚಾಂಗ ನೋಡೋದಾದ್ರೆ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ, ಬುಧವಾಸರ, ಆರಿದ್ರ ನಕ್ಷತ್ರ, ಶೂಲಯೋಗ, ಭದ್ರಾಕರಣ, ಶ್ರೀ ಅನಂದ ಪುರುಷೋತ್ತಮ ಮಾಸ ನಿಯಾಮಕ, ಶ್ರಾದ್ಧ ತಿಥಿ ಪಾತೃನ್ ಚತುರ್ಥಿ. ಇನ್ನು ಯಾವ ರಾಶಿಯವರಿಗೆ ಒಳ್ಳೆದು ಅಂತ ನೋಡೋದಾದ್ರೆ ಮಕರ, ವೃಷಭ, ಕನ್ಯಾ ರಾಶಿಯವರಿಗೆ ಉತ್ತಮ ಅವಕಾಶಗಳು. ಹಣಕಾಸು ಮತ್ತು ಕುಟುಂಬ ವಿಚಾರದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ. ರಾಹುಕಾಲ 12ರಿಂದ 1:30 ಗುಳಿಕ ಕಾಲ 10:00ರಿಂದ 12ರವರೆಗೆ, ಯಮಗಂಡ ಕಾಲ 7:00ರಿಂದ 9ರವರೆಗೆ. ಒಂದು ಉಪಯುಕ್ತ ಮಾಹಿತಿ ಕೇಳಿ, ಅನುಸರಿಸಿ. ಸ್ನಾನ ಅಂದ್ರೆ ಪ್ರಾಣಿ ಪಕ್ಷಿಗಳು ನೀರಲ್ಲಿ ಮುಳುಗಿ ಏಳುವ ವಿಧಾನ ಅಲ್ಲ, ಅದು ಮನಸ್ಸಿಗೆ ಮತ್ತು ಆತ್ಮಕ್ಕೆ ಮಾಡುವ ಆಚರಣೆ. ಬುದ್ಧಿವಂತರಿಗೆ ಇದು ಯೋಗ ಮತ್ತು ಅಧ್ಯಾತ್ಮದ ಒಂದು ಭಾಗ. ಗಂಗಾದೇವಿ ಸ್ಮರಣೆ ಮಾಡುತ್ತಾ ಸ್ನಾನ ಮಾಡಿ, ಇದರಿಂದ ನಿಜವಾದ ಪವಿತ್ರತೆ ಬರುತ್ತೆ. ಪುಣ್ಯ ಸಾಧನೆ ಹಾದಿ. ಈ ದಿನ ನಿಮಗೆ ಶುಭವಾಗಲಿ. ಜೈ ಸೀತಾರಾಮ್, ಸೀತಾರಾಮ್.